ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ಕೂಡ ನಿಮ್ಮ ಕೂದಲು ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ಪರಿಹಾರವನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಆಗುತ್ತೆ, ಜೊತೆಗೆ ಕೂದಲು ಕಪ್ಪು ಕೂಡ ಆಗುತ್ತೆ. ಅಷ್ಟೊಂದು ನ್ಯಾಚುರಲ್ ರೆಮಿಡಿ ಇದೆ ನೋಡಿ. ನಾವು ಹಣವನ್ನು ಕೊಟ್ಟು ಸೆಲೂನಲ್ಲಿ ಹೋಗಿ ಸಾಕಷ್ಟು ಕೂದಲನ್ನು ಕೆಮಿಕಲ್ ಡೈನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ, ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ಆಗೋದಿಲ್ಲ. ನಾವು ಯಾಕೆ ಮನೆಯಲ್ಲೇ ಇಂಥ ರೆಮಿಡೀಸ್ನ ಮಾಡಿಕೊಂಡ್ರು ಅಪ್ಲೈ ಮಾಡ್ಕೋಬೋದು ವೀಕ್ಷಕರೇ. ಬಹಳಷ್ಟು ಒಳ್ಳೆಯದು ಇರುತ್ತೆ, ಜೊತೆಗೆ ಯಾವ ಒಂದು ಸೈಡ್ ಎಫೆಕ್ಟ್ ಕೂಡ ನಮಗೆ ಇದರಿಂದ ಆಗೋದಿಲ್ಲ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ವಸ್ತುವಲ್ಲಿ ಕೆಮಿಕಲ್ ಬಳಸದೆ ಯಾವುದೇ ಒಂದು ವಸ್ತು ರೆಡಿ ಆಗ್ತಾನೆ ಇಲ್ಲ. ಹಾಗಾಗಿ ನಾವು ಪಾರ್ಲರ್ಗೆ ಹೋಗಿ ಹಣವನ್ನು ಖರ್ಚು ಮಾಡ್ಕೊಳ್ಳೋಕ್ಕಿಂತ ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಹೋಮ್ ರೆಮಿಡೀಸ್ನ ಮಾಡ್ಕೊಂಡು ನಮ್ಮವನ್ನು ಕೂದಲನ್ನು ಅಪ್ಲೈ ಮಾಡಿಕೊಂಡ್ರೆ ಕೂದಲು ಬೆಳವಣಿಗೆ ಆಗುತ್ತೆ, ಜೊತೆಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಕೂದಲು ವೈಟ್ ಹೇರ್ ಪ್ರಾಬ್ಲಮ್ ಇದ್ದರೂ ಕೂಡ ಅದರಿಂದ ಕೂಡ ನಾವು ಪರಿಹಾರನ ಪಡ್ಕೊಳ್ಬೋದು, ಜೊತೆಗೆ ಕೂದಲು ನ್ಯಾಚುರಲಾಗಿ ಬೆಳವಣಿಗೆ ಕೂಡ ಮಾಡ್ಕೊಳ್ಬೋದು. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ. ಫಸ್ಟ್ ನೋಡಿ, ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಒಂದು ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸಿನ ಫ್ಲೇಮ್ನ ಆನ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷವರೆಗೂ ಬಿಸಿ ಆಗೋಕ್ಕೆ ಬಿಡಬೇಕು. ನಾವು ಕೂದಲಿಗೆ ಯಾವುದೇ ಒಂದು ರೆಮಿಡಿ ಅಪ್ಲೈ ಮಾಡ್ಕೋಬೇಕಾದ್ರೆ ಭಾಳಷ್ಟು ಜಾಸ್ತಿ ಕಡಿಮೆ ಏನಂದರೆ ಕಬ್ಬಿಣದ ವಸ್ತುನೇ ಪ್ರಯೋಗಿಸಬೇಕು. ಯಾಕಂದರೆ ಇದರಲ್ಲಿ ಐರನ್ ಇರೋದ್ರಿಂದ ಇದು ನಮ್ಮ ಕೂದಲ ಆರೈಕೆಗೆ ಬಹಳಷ್ಟು ಒಳ್ಳೆಯದು. ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ತೊಗೊತಾ ಇರೋದು ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆ, ಅಂದರೆ ಕೊಕೊನಟ್ ಆಯಿಲ್. ಯಾವ ಒಂದು ಎಣ್ಣೆನ ನೀವು ನಿಮ್ಮ ತಲೆಗೆ ಹಚ್ಕೊಳ್ಳೋಕ್ಕೆ ಬಳಸ್ತಾರಲ್ಲ ಆ ಒಂದು ಆಯಿಲ್ನ ಇಲ್ಲಿ ನೀವು ತೊಗೊಳ್ಬೋದು. ನಾನಂತೂ ಪ್ಯಾರಾಶೂಟ್ ಆಯಿಲ್ನೇ ಹಚ್ಕೋತೀನಿ. ಜೊತೆಗೆ ನೀವು ಇಲ್ಲಿ ನಿಮಗೆ ಬೇಕಾ ಅಂದರೆ ನೀವು ಸಾಸಿವೆ ಎಣ್ಣೆ ಕೂಡ ತೊಗೋಬೋದು, ಇಲ್ಲಾಂದರೆ ಎಳ್ಳಿನ ಎಣ್ಣೆ ಕೂಡ ತೊಗೋಬೋದು. ಈ ಒಂದು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆ ಕೂಡ ಹೆಲ್ಪ್ ಮಾಡುತ್ತೆ. ನನ್ನ ಹತ್ರ ಕೊಬ್ಬರಿ ಎಣ್ಣೆ ಇದಂತ ಅದನ್ನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿದೆ ಹಾಕಿದ ನಂತರ ಎಣ್ಣೆ ಸ್ವಲ್ಪ ಕಾಯಿತು. ಇವಾಗ ಇದಕ್ಕೆ 2 ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು. ಹೋಮ್ ಮೇಡ್ ಅರಿಶಿಣ ಇದೆ ಫ್ರೆಂಡ್ಸ್, ಯಾವ ಒಂದು ಕೆಮಿಕಲ್ ಇಲ್ಲ, ಹಾಗಾಗಿ ಇಷ್ಟೊಂದು ಕಲರ್ ಬಿಡ್ತಾ ಇದೆ. ಜೊತೆಗೆ ಕೆಮಿಕಲ್ ರಹಿತ ಅರಿಶಿಣ ಇದೆ ಅಂತ ಭಾಳಷ್ಟು ನಮಗೆ ರಿಸಲ್ಟ್ ಬೇಕಾಗಿರುವಂಥ ರಿಸಲ್ಟ್ ಭಾಳಷ್ಟು ಚೆನ್ನಾಗೂ ಸಿಗುತ್ತೆ ವೀಕ್ಷಕರೇ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕಲೋಂಜಿ ಪೌಡರ್. ನಾನು ಬಹಳಷ್ಟು ವಿಡಿಯೋನಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕಲೋಂಜಿ ಅಂತ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಹೇರ್ ಡೈ ಮಾಡೋಕ್ಕೆ ಕೆಲಸ ಮಾಡುತ್ತೆ. ಹಾಗಾಗಿ ಅದನ್ನು ನೀವು ಪುಡಿ ಈ ಥರ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ನೀವು ಕಲ್ವಂಜಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿನಲ್ಲೇ ಹಾಕಿದ್ರು ಕೂಡ ಈ ಥರ ಪುಡಿ ರೆಡಿ ಆಗಿಬಿಡುತ್ತೆ. ಇದು ನಿಮಗೆ ಆನ್ಲೈನ್ ಕೂಡ ಈಸಿಯಾಗಿ ನೀವು ಪಡ್ಕೊಬೋದು ವೀಕ್ಷಕರೇ. ಅದನ್ನು ಕೂಡ ಅಷ್ಟೇ 1 ಸ್ಪೂನಷ್ಟು ಹಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ನಾವು ಕೆಮಿಕಲ್ ಬಳಸೋಕ್ಕಿಂತ ಈ ಥರ ರೆಮಿಡೀಸ್ನ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದು. ಸೆಲೂನ್ನಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಹಣ ಕೂಡ ಖರ್ಚಾಗುತ್ತೆ, ಜೊತೆಗೆ ಯಾವುದೇ ಒಂದು ನಾವು ಟ್ರೀಟ್ಮೆಂಟು ಅಲ್ಲಿ ಯಾವುದೇ ಒಂದು ಬಣ್ಣವನ್ನು ಹಚ್ಕೊಳ್ಳಿ ಅದು ಸ್ವಲ್ಪ ದಿನಗಳೇ ಮಟ್ಟೆ ಅಷ್ಟೇ ಇರುತ್ತೆ. ನಂತರ ಮತ್ತೆ ನಮ್ಮ ಕೂದಲು ಯಾವ ರೀತಿ ಮೊದಲಿದ್ದು ಅದೇ ಸ್ಟೇಜಿಗೆ ಬಂದು ನಿಲ್ಲುತ್ತವೆ. ಹಾಗೂ ಯಾರಿಗೆಲ್ಲ ಕೆಮಿಕಲ್ ರಹಿತ ರೆಮಿಡೀಸ್ ಬೇಕಾದರೆ ಈವನ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವಾಗಲೂ ಬ್ಯೂಟಿ ಟಿಪ್ಸ್ನ ಹೇಳ್ತೀನಿ, ಹೇರ್ ಫಾಲ್, ಹೇರ್ ಕೇರ್ ಹಾಗೂ ಹೇರ್ ಡೈ ಟಿಪ್ಸ್ ಕೂಡ ಹೇಳ್ತೀನಿ. ಇದರಿಂದ ಭಾಳಷ್ಟು ಉಪಯೋಗ ಬರೋ ಅಂಥ ಇದೆ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಇನ್ಸ್ಟೆಂಟ್ ಕಾಫಿ, ಬ್ರೂ ಕಾಫಿ ಇದೆ ನನ್ನ ಹತ್ರ. ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಹಾಕಿರೋವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿದೆ, ಯಾವ ಒಂದು ಕೆಮಿಕಲ್ ಇಲ್ಲಿ ನಾನು ಬಳಸೋ ಹಾಗೂ ಇಲ್ಲ. ಬಹಳಷ್ಟು ಈ ಥರ ನೀವು ಮಾಡಿಕೊಂಡ್ರೆ ನಿಮ್ಮ ಕೂದಲು ಆರೈಕೆಗೆ ಬಹಳಷ್ಟು ಒಳ್ಳೆಯದು. ಕೂದಲು ಬೆಳವಣಿಗೆ ಆಗುತ್ತೆ, ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರವನ್ನು ಸಿಗುತ್ತೆ. ಆದರೆ ಇದನ್ನು ಕಂಟಿನ್ಯೂಯಸ್ಲಿ ಬಳಸ್ತಾ ಬರಬೇಕು. ಒಂದೇ ಸಲ ಬಳಸಿಬಿಟ್ರೆ ನಿಮಗೆ ರಿಸಲ್ಟು ಸಿಗೋದಿಲ್ಲ ವೀಕ್ಷಕರೇ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ, ಹಾಗೂ ಎಣ್ಣೆ ಕಲರ್ ಎಷ್ಟು ಮಟ್ಟಿಗೆ ಬ್ಲ್ಯಾಕ್ ಕಲರ್ ಆಗ್ತಾಯಿದೆ ಅಂತ ನೀವೇ ನಿಮ್ಮ ಕಣ್ಣಾರೆಯಲ್ಲಿ ನೋಡ್ಕೋಬಹುದು. ಯಾವ ಒಂದು ನಾನು ಇಲ್ಲಿ ಕೆಮಿಕಲ್ ಬಳಸ್ತಾ ಇಲ್ಲ ವೀಕ್ಷಕರೇ. ಈ ಒಂದು ಆಯಿಲ್ನ ನೀವು ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು, ಏನೂ ಕೆಟ್ಟು ಹೋಗೋದಿಲ್ಲ. ಇಲ್ಲ ಅಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಯಾವ ಒಂದು ಸಮಯದಲ್ಲಿ ನಿಮಗೆ ಹೇರ್
ಹೇರ್ನಲ್ಲಿ ಆಯಿಲ್ ಅಪ್ಲೈ ಮಾಡ್ಕೋತಿರಲ್ಲ, ಎಣ್ಣೆಯನ್ನು ಹಚ್ಕೋತಿರಲ್ವ, ಅದು ಮುಂಚೆ ಒಂದು 5 ನಿಮಿಷ ಮುಂಚೆ ಕೂಡ ಇದನ್ನು ಕಾಸ್ಕೊಂಡ್ರೆ ಭಾಳಷ್ಟು ಉಪಯೋಗ ಬರೋ ಅಂಥದ್ದು ಕೆಮಿಕಲ್ ರಹಿತ ಆಯಿಲ್ ಇದೆ. ಡೈರೆಕ್ಟಾಗಿ ಕೊಬ್ಬರಿ ಎಣ್ಣೆ ಹಾಗೆ ಹಚ್ಕೊಳ್ಳೋಕ್ಕಿಂತ ಈ ಥರ ಹಚ್ಕೊಂಡು ನೋಡಿ, ನಿಮಗೆ 2 in 1 ಸೊಲ್ಯೂಷನ್ ಸಿಗುತ್ತೆ. ನೈಸರ್ಗಿಕವಾಗಿ ಕೂದಲು ಬಣ್ಣವನ್ನು ಕೊಡ್ಬೋದು, ಕಪ್ಪು ಮಾಡ್ಕೊಳ್ಬೋದು. ಯಾಕಂದರೆ ಬಿಳಿ ಕೂದಲು ಸಮಸ್ಯೆ ಅಂತೂ ಈ ಒಂದು ಕಾಲದಲ್ಲಿ ಭಾಳಷ್ಟು ಜಾಸ್ತಿನೇ ಆಗ್ತಾಯಿದೆ. ಒಂದು ಕಡಿಮೆ ಏಜಿನಲ್ಲೇ ಇದು ತುಂಬಾ ಪ್ರಾಬ್ಲಮ್ ಎಲ್ಲರಿಗೂ ಬರ್ತಾಯಿದೆ. ಸೊ ಹಾಗಾಗಿ ಇದನ್ನು ಬಳಸೋದ್ರಿಂದ ಭಾಳಷ್ಟು ಉಪಯೋಗ ಬರೋವಂಥದ್ದು. ನೆಕ್ಸ್ಟ್ ಇವಾಗ ಎಣ್ಣೆ ಕುದ್ದಾಯಿತು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡಿಬಿಟ್ಟಿದ್ದೀನಿ ಗ್ಯಾಸಿನ ಫ್ಲೇಮ್ನ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡು ಜಾರೆಯಿಂದ ಕುದ್ದಿರುವಂಥ ಎಣ್ಣೆ, ಕಾಸಿರುವಂಥ ಎಣ್ಣೆನ ಈ ಥರ ಸೋರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೂಡ ನಾವಿಲ್ಲಿ ವೇಸ್ಟ್ ಮಾಡೋ ಹಾಗೂ ಇಲ್ಲ ವೀಕ್ಷಕರೇ. ಇವಾಗ ಇದನ್ನು ನಾನು ತಲೆಗೆ ಅಪ್ಲೈ ಮಾಡ್ಕೋಬೇಕಂತ ಈ ಥರ ಮಾಡ್ಕೊಂಡಿದ್ದೀನಿ. ಅಷ್ಟೇ, ನನಗೆ ಎಷ್ಟು ಬೇಕಲ್ಲ ಆ ಒಂದು ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿದ್ದೀನಿ. ನಾನು ಹೇಳೋ ರೀತಿಯಲ್ಲಿ ನೀವು ಜಾಸ್ತಿ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಎಷ್ಟು ದಿನ ಮಟ್ಟಿಗೆ ನೀವು ಇಟ್ಟರು ಕೂಡ ಇದು ಏನು ಕೆಟ್ಟ ಹಾಗೂ ಇಲ್ಲ. ಯಾಕಂದರೆ ಏನೂ ಕೂಡ ಇದರಲ್ಲಿ ಕೆಮಿಕಲ್ ಹಾಕಲಿಲ್ಲ, ನೈಸರ್ಗಿಕವಾದಂಥ ಎಣ್ಣೆ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಬಂದಿದೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡ್ಕೊಳ್ಳಿ. ಈ ಒಂದು ಎಣ್ಣೆನ ಬಳಸೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ, ಕೂದಲು ನ್ಯಾಚುರಲಾಗಿ ಬ್ಲ್ಯಾಕ್ ಕೂಡ ಆಗುತ್ತೆ ವೀಕ್ಷಕರೇ. ಈ ಒಂದು ಎಣ್ಣೆನ ವಾರದಲ್ಲಿ 3 ಸಲ ಆದರೂ ಹಚ್ಕೊಳ್ಬೇಕು. ನೈಟ್ ಮಲಗೋವಾಗ ಚೆನ್ನಾಗಿ ಸ್ಕ್ಯಾಲ್ಪ್ ಮೇಲೆ, ಲೆಂತ್ ಮೇಲೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಹಾಗೆ ಇಟ್ಬಿಡೋ ಅಂದರೆ ಇಷ್ಟ ಇದ್ದರೂ ಕೂಡ ನೀವು ಹಾಗೆ ಕೂಡ ಇಟ್ಕೋಬೋದು. ಇಲ್ಲಿ ಯಾವ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಭಾಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ, ಖಂಡಿತ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ, ಕೂದಲು ತುಂಬಾ ಉದುರ್ತಾ ಇದೆ, ಹೇರ್ ಲೈನ್ ತುಂಬ ದೊಡ್ಡದಾಗ್ತದೆ, ನೀವು ಎಷ್ಟೇ ಒಂದು ಕೆಮಿಕಲ್ ಆಯಿಲ್ನ ಹಚ್ಕೊಂಡ್ರು, ಕೆಮಿಕಲ್ ಸೀರಮ್ನ ಹಚ್ಕೊಂಡ್ರು ಅದು ಕಡಿಮೆ ಆಗ್ತಾ ಇಲ್ಲ ಅಂದಾಗ ಈ ಒಂದು ರೆಮಿಡಿ ಮಾಡಿ ನೋಡಿ, ನಿಮಗೆ ಭಾಳಷ್ಟು ಉಪಯೋಗ ಬರೋಂಥದ್ದು. ಸೊ ಇದೇ ಥರ ವಿಡಿಯೋಸ್ ನೋಡೋಕ್ಕೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಇರುತ್ತೆ. ಟೇಕ್ ಕೇರ್.